ಈ ಲೇಟ್ ನೈಟು ನೀವ್ ಹ್ಮ್. ಹೇಳಿದ್ರಿ, ಹ್ಮ್. ಲೇಟ್ ನೈಟ್ ಪಾರ್ಟೀಸು, ನೈಟ್ ಎಲ್ಲ ಮಲ್ಗೋದಿಲ್ಲ. ಇದು ಯಾವ ರೀತಿ ಒಂದು ಜೀವನದ ಮೇಲೆ ಎಫೆಕ್ಟ್ ಆಗತ್ತೆ, ಹಾರ್ಟ್ ಮೇಲೆ ಎಫೆಕ್ಟ್ ಆಗತ್ತೆ, ಬ್ರೈನ್ ಮೇಲೆ ಎಫೆಕ್ಟ್ ಆಗತ್ತೆ ಅಂತ? ಬಹಳ ಮುಖ್ಯವಾದಂಥ ಪ್ರಶ್ನೆ. ಯಾಕಂತಂದರೆ, ಯಾವಾಗ ನಾವು ನಿದ್ರೆ ಮಾಡಿದಾಗ ನಮಗೆ ಆಲ್ಫಾ, ಥೀಟಾ, ಡೆಲ್ಟಾ ವೇವ್ಗಳು ಉತ್ಪತ್ತಿ ಆಗತ್ತೆ. ಅದರಿಂದ ಒಂಥರ ಗಾಢವಾದ ನಿದ್ರೆ ಆದಷ್ಟು ಬ್ರೇನು ರೀಚಾರ್ಜ್ ಆಗುತ್ತೆ, ಫ್ರೆಶ್ ಆಗಿರ್ತೀರಿ, ನಿಮ್ಮ ಆಕ್ಟಿವಿಟಿಗಳು ಜಾಸ್ತಿ ಆಗುತ್ತೆ. ಆದರೆ ನಿದ್ರೆ ಮಾಡದೇ ಇದ್ದಾಗ ಈಗ ಡೆಡ್ ಬ್ಯಾಟ್ರಿ ಥರ ಆಗ್ತಾ ಹೋಗುತ್ತೆ ನಿಮ್ಮ ಬ್ರೇನು. ಅದಕ್ಕೆ ಯಾವುದ್ರಲ್ಲೂ ಉತ್ಸಾಹ ಇರೋದಿಲ್ಲ, ಬರೀ ಆಕಳಿಸ್ತಾ ಇರೋದು, ಬರೀ ಸುಸ್ತಾದಂಗಿರೋದು, ಯಾವುದ್ರಲ್ಲೂ ಕೂಡ ಕೆಲಸಕ್ಕೆ ಉತ್ಸಾಹ ಇರೋದೇ ಇಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ. ಇದು ಬಹಳ ಮುಖ್ಯ. ಮೆಡಿಟೇಷನ್ ಮಾಡಿದ್ರೆ ನಿದ್ರೆ ಅಷ್ಟೇ ಉತ್ತಮವಾದಂಥ ಇದು ಬರುತ್ತೆ. ಯಾವಾಗ ಇದು ಕಡಿಮೆ ಆಗುತ್ತಲ್ಲ, ಆವಾಗ ಹೃದಯದ ಮೇಲೆ ತೊಂದರೆ ಆಗುತ್ತೆ. ಹೃದಯ ಮೆದುಳಿಗಿಂತಲೂ 1,00,000 ಪಟ್ಟು ಹೆಚ್ಚು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದೆ. ಅದ್ರದ್ದು ಬೀಟಿಂಗು ಏರುಪೇರಾಗಿ ಹೋಗ್ಬಿಡುತ್ತೆ. ಈಗ ನಾನು ಇಷ್ಟು ವಯಸ್ಸಾದರೂ ಕೂಡ ನನ್ನ ಬ್ಲಡ್ ಪ್ರೆಷರು, ನನ್ನ ಹಾರ್ಟ್ ರೇಟು ಬಹಳ ಸ್ಥಿಮಿತವಾಗಿದೆ. 70 ಹಾರ್ಟ್ ಪಲ್ಸ್ ರೇಟು, 100/70 BP. ಆದರೆ ನೀವು ಯಾರಿಗೆ ನೋಡಿ, ಮಕ್ಕಳದು ವಿಪರೀತ ಹಾರ್ಟ್ ರೇಟ್ ಆಗಿರುತ್ತೆ, ವಿಪರೀತ BP ಆಗುತ್ತೆ. ಹಾಗಾಗಿ ಅವ್ರಿಗೆ ಹೃದಯಾಘಾತ, ಸ್ಟ್ರೋಕ್ ಆಗೋದು ಎಲ್ಲವೂ ಕೂಡ ಬೇಗನೆ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಹೈ ಡೆಸಿಬಲ್ನಲ್ಲಿ ಮ್ಯೂಸಿಕ್ಕನ್ನು ಕೇಳ್ತಾರೆ. ಹೈ ಡೆಸಿಬಲ್ ಅಂದರೆ ಏನು, ಕಿವಿಗೆ ಹೊಡ್ಕೊಳ್ಳೋ ಹಾಗೆ, ಎದೆನೂ ಡಬ ಡಬ ಅಂತ ಇರುತ್ತೆ, ಬ್ರೇನು ಇದಾಗತ್ತೆ. ಆ ಹೈ ಡೆಸಿಬಲ್ಲು ಮ್ಯೂಸಿಕ್ ಕೇಳಿದಾಗ ಬ್ರೇನಿಂದ ಇರ್ಯಾಟಿಕ್ ಆಗಿ ಇಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ಸ್ ಬಂದ್ಬಿಟ್ರೆ ನಿಮ್ಮ ಹೃದಯದ ಮಿಡಿತ ಕೂಡ ಪಟ 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 ಅಂತ ಆಗ್ಬಿಟ್ಟು ಅಲ್ಲೇ ಕುಸಿದ್ ಬೀಳ್ತಾರೆ. ಒಂದು ಕಡೆಗೆ ಕುಡಿದಿರ್ತಾರೆ, ವ್ಯಾಸೋಡೈಲ್ಟೇಷನ್ ಆಗಿರುತ್ತೆ. 2 ನಿದ್ರೆ ಮಾಡಿರೋದಿಲ್ಲ, 3 ಹೈ ಡೆಸಿಬಲ್ ಮ್ಯೂಸಿಕ್ ಕೇಳ್ತಾರೆ. ಈ 3 ಡೆಡ್ಲಿ ಕಾಂಬಿನೇಷನ್ ಅಂತಂದ್ರೆ ಅಲ್ಲೇ ಕುಸಿದ್ ಬೀಳ್ತಾರೆ. ಆಮೇಲೆ ನೀವು ಹೀರೋಗಳು ಅಂತವ್ರು ಝೀರೋಗಳಾಗಿ ಹೋಗ್ಬಿಡ್ತೀರಿ. ಪ್ರಯೋಜನ ಏನು? ಕಷ್ಟಪಟ್ಟು ತಂದೆ ತಾಯಿ ಬೆಳೆಸಿದ್ದೇ ಪ್ರಯೋಜನ ಇಲ್ವಲ್ಲ. ಇದು ಯಾಕೆ ಅಂದ್ರೆ ಅಂಧ ಅನುಕರಣೆ, ಪಾಶ್ಚಾತ್ಯರ ಅನುಕರಣೆ ಮಾಡ್ತಾ ಇದ್ದಾರೆ. ನಮ್ಮ ಮ್ಯೂಸಿಕ್ ನಲ್ಲಿ ಹೈ ಡೆಸಿಬಲ್ ಇಲ್ವೇ ಇಲ್ಲ. ಒಂಥರ ಸೂತ್ನಿಂಗು ಮ್ಯೂಸಿಕ್ ಥೆರಪಿ ಕೊಡ್ತೀವಿ, ಅದು ಕೇಳಿದಷ್ಟು ಮನಸ್ಸು ಆನಂದಕರ ಆಗತ್ತೆ. ಆ ಮ್ಯೂಸಿಕ್ ಕೇಳೋದ್ರಿಂದ ವಿಕೃತವಾಗತ್ತೆ ಮನಸ್ಸು, ಬ್ರೇನ್ಗೆ ರೆಸ್ಟ್ ಸಿಗೋದಿಲ್ಲ. ಇದು ತೊಂದ್ರೆ. ಮಲಗುವಂತ ಪ್ಯಾಟರ್ನ್ ಯಾವ ತರ ಇರಬೇಕು ಮ್ಯಾಮ್? ಅಂದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡ್ಬೇಕು? ಹಾಗೆ ಅತಿ ನಿದ್ದೆ ಮಾಡಿದ್ರೂ ಕೂಡ ಆಲಸ್ಯತನ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿದ್ರಾ ಪ್ಯಾಟರ್ನ್ ಯಾವ ತರ ಇರಬೇಕು ಅಂತ? ಮಲಗೋದು ಬಹಳ ಮುಖ್ಯ. ಮಲಗಿದಷ್ಟು ನಮ್ಮ ಮನಸ್ಸು ಅದಕ್ಕೆ ಒಂದು ರೆಸ್ಟ್ ಸಿಕ್ಕತ್ತೆ. ಹುಟ್ಟಿದ ಮಗು 1 ತಿಂಗಳವರೆಗೂ 18 ಗಂಟೆ ಮಲಗುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಅದ್ರ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅದ ನಂತರ ಅದು ಕ್ರಮೇಣವಾಗಿ 14-12 ಗಂಟೆ ಮಾಡಿಕೊಂಡು ಶಾಲೆಗೆ ಹೋಗೋ ಅಷ್ಟೊತ್ತಿಗೆ ಅದು 10-12 ವರ್ಷಕ್ಕೆ ಬಂದ್ಬಿಟ್ಟಿರುತ್ತೆ. ಆಮೇಲೆ ದೊಡ್ಡವರಾಗ್ತಾ ಇದ್ದಂಗೆ 8 ಗಂಟೆಗೆ ಬರುತ್ತೆ. ಯುವಕರಾದಾಗ 6-7 ಗಂಟೆ ಸಾಕಾಗತ್ತೆ. ಇನ್ನದು ವಯಸ್ಸಾದವ್ರಿಗೆ 6-7 ಗಂಟೆ ನಿದ್ರೆ ಸಾಕಾಗತ್ತೆ. ಆದ್ರೆ ಯಾರು 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾರಲ್ಲ, ಅವ್ರಿಗೆ ಹೃದಯಾಘಾತ ಹೆಚ್ಚಾಗತ್ತೆ. ಹಾಗಾಗಿ ಈ ನಿದ್ದೆ ಪ್ಯಾಟರ್ನ್ ಅನ್ನೋದು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್. ಇದನ್ನ ನಾವು ಕಲ್ತಿದ್ವಿ. 7:30 8 ಗಂಟೆಗೆಲ್ಲ ಊಟ ಮಾಡಿ 9 ಗಂಟೆಗೆಲ್ಲ ಮಲಗ್ಬಿಡ್ತಾ ಇದ್ವಿ. ಆದ್ರೆ ಈಗ ತಂದೆ ತಾಯಿಗಳು ಮಲ್ಗೋದಿಲ್ಲ, ಮಕ್ಕಳು ಮಲ್ಗೋದಿಲ್ಲ, ರಾತ್ರಿ ಎಲ್ಲ ಎಚ್ಚರ ಇರ್ತಾರೆ. ಬೆಳಿಗ್ಗೆ ಬ್ರಾಹ್ಮಿ ಕಾಲದಲ್ಲಿ ನಮ್ಮ ಅಜ್ಜ ಎಬ್ಬಿಸ್ತಾ ಇದ್ರು, 4 ಗಂಟೆಗೆ ಎದ್ದು ಓದ್ತಾ ಇದ್ವಿ. ಹಾಗಾಗಿ ಎಲ್ಲದರಲ್ಲೂ ನಂಬರ್ 1 ಬರ್ತಾ ಇದ್ವಿ. ಯಾಕಂದ್ರೆ ಅಜ್ಜನೇ ಎಬ್ಸಿ ಓದ್ಸಕ್ಕೆ ಕೂಡಿಸ್ತಾ ಇದ್ದಿದ್ರಿಂದ ನಾವು ಫ್ರೆಶ್ ಆಗಿ ಮನ್ಸಿನಲ್ಲಿ ಹೋಗ್ತಾ ಇತ್ತು. ಆದ್ರೆ ಈ ಮಕ್ಕಳಿಗೆ ಈಗ ಕಾನ್ಸಂಟ್ರೇಷನ್ ಇಲ್ಲ, ಓದ್ತಾ ಇಲ್ಲ, ಓದೋ ಕಡೆ ಗಮನ ಇಲ್ಲ, ಓದಿದ ನೆನಪಿರೋದಿಲ್ಲ. ಈಗ ಯಾವಾಗ ನೀವು ನಿದ್ರೆ ಕಡಿಮೆ ಆಗ್ತಿರಲ್ಲ, ಮೆಮೊರಿ ಕೂಡ ಕಡಿಮೆ ಆಗ್ಬಿಡುತ್ತೆ. ನೀವು ನನ್ನ ಪರೀಕ್ಷೆ ಇದೆ ಅಂತ ರಾತ್ರಿ ಎಲ್ಲ ಎಚ್ಚರಿದ್ಬಿಟ್ಟು ಓದಿದ್ರೆ ಅಲ್ಲಿ ಹೋಗ್ಬಿಟ್ರೆ ಪೂರ್ತಿ ಬ್ಲಾಂಕ್ ಆಗಿ ಹೋಗ್ಬಿಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಊಟದ ಸಮಯ ಊಟ, ನಿದ್ರೆ ಸಮಯ ನಿದ್ರೆ, ಡಿಸಿಪ್ಲಿನ್ ಅಂದ್ರೆ ಒಂದು ಸಮಯಕ್ಕೆ ಸರಿಯಾಗಿ ಆಹಾರ, ಸಾತ್ವಿಕ ಆಹಾರ, ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ತಗೊಂಡು
ಆಕ್ಟಿವಿಟಿ ಜಾಸ್ತಿ ಇಟ್ಕೊಂಡು ನೀವು ನಿದ್ರೆಯನ್ನ ಚೆನ್ನಾಗಿ ಮಾಡಿ ನಗನಗತಾ ಇದ್ರೆ ಆರೋಗ್ಯ ತಾನಾಗಿ ಒಂಥರ ಚೆನ್ನಾಗಿರುತ್ತೆ. ಹಕ್ಕಿಗಳು ನೋಡಿ ಹೇಗೆ ಮ್ಯಾಮ್ ಅಂದ್ರೆ ಸಂಜೆ ಆಗ್ತಿದಂಗೆ ಕತ್ಲಾಗ್ತಿದಂಗೆ ಅಲ್ವಾ? ಗೂಡ್ ಸೇರ್ಕೊಳ್ತವೆ, ವಾಪಸ್ ಹೋಗಿ ಬೆಳಗ್ಗೆ ಗೂಡ್ ಆಗ್ತಿದ್ದಂಗೆ ಸೇರ್ಕೊಳತ್ತೆ. ಎದ್ದೇಳ್ತವೆ ಏನ್ ಹಾಗೆ. ಬಿಡುತ್ತದು ನಿಜ. ಅವ್ರಿಗಿರೋ ಬುದ್ಧಿ ನಮ್ಮ ಮಕ್ಕಳಿಗಿಲ್ಲ ಅಂತಂದ್ರೆ ಏನ್ ಮಾಡೋದು ಹ್ಮ್. ಅಲ್ವಾ? ನೋಡಿ ಅವ್ ಸಂತೋಷವಾಗಿ ಹಾಡ್ತಾನೆ ಇರುತ್ತೆ. ಅವ್ ಯಾವಾಗ್ಲಾದ್ರೂ ದುಃಖ ಪಡುತ್ತಾ ಇಲ್ಲ. ಇಲ್ಲಿ ಸಿಗದೆ ಇದ್ರೆ ಇನ್ನೆಲ್ಲೋ ಹುಡ್ಕೊಂಡು ಹೋಗಿ ತಿನ್ನುತ್ತವೆ ಕಾಳನ್ನ. ಹ್ಮ್. ಆದ್ರೆ ಇವ್ರಿಗೆ ಕೈಯಲ್ಲೇ ಕೊಟ್ರು ತಿನ್ನಕ್ಕೆ ಮನ್ಸಾಗೋದಿಲ್ಲ. ಹ್ಮ್. ಹ್ಮ್. ಮುಖ ಗಂಟು ಹಾಕೊಂಡಿರುತ್ತೆ. ಅದು ಕೊರೋನಾ ಬಂದ್ಮೇಲೆ ಈ ಸೋಷಿಯಲ್ Interactions. ಬಾಂಡಿಂಗ್ ಎಷ್ಟು ಕಡಿಮೆ ಆಗಿದೆ ಅಂದ್ರೆ, ನಾನು ಒಂದ್ಸಲ ಮಹಾಬಲೇಶ್ವರಕ್ಕೆ ಕಾನ್ಫರೆನ್ಸ್ಗೆ ಹೋದಾಗ ಮಗು ಬೀಳುತ್ತೆ ಅಂತ ಹೋಗಿ ಎತ್ತಕ್ ಹೋದೆ. ಅದು ಹೀಗೆ ಮುಖ ಮಾಡ್ಬಿಟ್ಟು ಹೆದರ್ಕೊಂಡು ಓಡ್ತು. ಹ್ಮ್. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮೊದ್ಲಾದ್ರೆ ಮಕ್ಕಳು ಚಪ್ಪಾಳೆ ತಟ್ಟಿ ನಗಾಡ್ತಾ ಇದ್ವು. ಇನ್ನೊಬ್ರು ನೋಡಿದ ತಕ್ಷಣ ನಗಾಡ್ತಾ ಇದ್ವು. ಈಗ ಸೋಷಿಯಲ್ ಸ್ಮೈಲಿಂಗು ನಿಂತು ಹೋಗ್ಬಿಟ್ಟಿದೆ. ಹ್ಮ್. ಯಾಕೆ ಅಂತ ಕೇಳಿದೆ. ಇಲ್ಲ, ನಾವು ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡೋಗಿ ಟೆಸ್ಟ್ ಮಾಡಿದ್ವಿ, ಏನೂ ಇಲ್ಲ ಅಂತಂದ್ರು. ನಾನು ಕೇಳಿದೆ, ಏನು ಆಟಿಸಮ್ ಏನಾದರೂ ಇದೆನಾ ನೋಡಿ ಅಂತ ಕೇಳಿದೆ. ಇಲ್ಲ ಇಲ್ಲ, ಏನಿಲ್ಲ, ಈ ಕೊರೋನಾ ಬಂದಿದ್ರಿಂದ ನಾವು ಯಾರೂ ಬರದ ಹಾಗೆ ನೋಡ್ಕೊಂಡ್ವಲ್ಲ, ಹಾಗಾಗಿ ಸೋಷಿಯಲ್ ಇಂಟ್ರಾಕ್ಷನ್ ಅನ್ನೋದು ಇಲ್ಲ. ಕಡಿಮೆ ಆಗೋಗಿರುತ್ತೆ ಹೌದು. ಮಕ್ಕಳಿಗೆ. ಸೊ ಹಾಗಾಗಿ ಮಕ್ಕಳಿಗೆ ತುಂಬಾನೇ ತಪ್ಪು ಮಾಡ್ತಾ ಇದ್ದೀವಿ. ಅವರ ಭವಿಷ್ಯವನ್ನ ತಂದೆ ತಾಯಿಗಳು ಹಾಳು ಮಾಡ್ತಾ ಇದ್ದಾರೆ ಅಂತ ನನ್ಗೆ. ಸೊ ಹಂಗಂದ್ರೆ ಎಲ್ಲೋ ಒಂದ್ ಕಡೆ ಪೇರೆಂಟಿಂಗ್ ಫೇಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಪೇರೆಂಟಿಂಗ್ ಫೇಲ್ ಅಂತ ಹೇಳೋದ್ರ ಬದಲು ಪೇರೆಂಟಿಂಗ್ ಅನ್ನ ಬದಲಾಯಿಸ್ಕೊಳ್ಬೇಕು ಅಂತ. ಹ್ಮ್. ಉದಾಹರಣೆಗೆ ಹೇಳ್ತೀನಿ. ನನ್ನ ತಮ್ಮ ಏನಾದ್ರೂ ಸುಳ್ಳು ಹೇಳಿಬಿಟ್ರೆ, ನಮ್ಮಮ್ಮ ಉರಿಯೋ ಕೋಲನ್ನ ತಗೊಂಡು ಒಲೆಯಿಂದ ಕಟ್ಟಿಗೆನ ಹಿಡ್ಕೊಂಡು ಬೆನ್ನೆತ್ಕೊಂಡು ಸುಳ್ಳು ಹೇಳ್ತೀಯ ಅಂತ ಹೋಗೋಳು. ಹ್ಮ್. ಅವ್ನು ಮುಂದೆ ಜಡ್ಜ್ ಆದ. ಆದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಸುಂದರವಾಗಿ ಮಾಡಿದ್ರು. ಪುಣ್ಯಕೋಟಿ ನೃತ್ಯ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಹಾಗೆ ನಿರೂಪಕ್ಕೆ ಮಕ್ಕಳನ್ನ ಕರೆದ್ಬಿಟ್ಟು, ಮಗು ನೀನು ಎಂದಾದ್ರೂ ಸುಳ್ಳು ಹೇಳಿದೀಯಾ ಅಂತಂದ್ರು. ಹ್ಮ್. ವಾಟ್ಸ್ ದ್ಯಾಟ್ ಅಂತ ಕೇಳ್ತು. ಹ್ಮ್. ಒಂದು ಕನ್ನಡ ಬರಲ್ಲ, ಮಾತೃಭಾಷೆ ಬರಲ್ಲ. ಹ್ಮ್. ನೀವು ಮಾತೃಭಾಷೆಯಲ್ಲಿ ಕಲಿತ್ರೆ ನಿಮ್ಮ ಇಂಟೆಲಿಜೆನ್ಸ್ ಹೆಚ್ಚಾಗತ್ತೆ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಕಲಿಕೆ ಹೆಚ್ಚಾಗತ್ತೆ. ಹ್ಮ್. ನೀವು ಬೇರೆಯವ್ರ ಭಾಷೆಯಿಂದ ಕಲಿಸಿದ್ರೆ ಅವು ಪ್ಯಾರೆಟ್ಗಳ ಥರ ಆಗ್ತಾರೆ, ರಿಪೀಟ್ ಮಾಡ್ತಾರೆ, ಹೊರತಾಗಿ ಸ್ವಂತ ಬುದ್ಧಿ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಆವಾಗ ಅವಳು ಇಂಗ್ಲಿಷ್ನಲ್ಲಿ ಕೇಳಿದ್ರು, ಹ್ಯಾವ್ ಯು ಎವರ್ ಸ್ಪೋಕನ್ ಲೈಸ್ ಅಂತ. ಎಸ್ ಅಂತ. ವೆನ್ ಅಂತ ಕೇಳಿದ್ರೆ ಎವ್ರಿ ಡೇ ಐ ಸ್ಪೀಕ್ ಅಂತ. ಒಂದಲ್ಲ, ಎರಡಲ್ಲ, 3, 4 ಮಕ್ಕಳು. ಅಂದರೆ ಏನು ಮಾಡ್ತಾ ಇದ್ದೀರಿ ನೀವು ತಂದೆ ತಾಯಿಗಳು? ಇವರು ಸುಳ್ಳು ಹೇಳಿರ್ತಾರೆ, ಅದನ್ನ ನೋಡಿ ಅವ್ರು ಕಲಿಸ್ಕೊಡ್ತಾ ಇದ್ದಾರೆ. ಹ್ಮ್. ಸೊ ಹಾಗಾಗಿ ಏಡಿ ಕಥೆನೇ ಹೇಳಬೇಕು. ಒಂದು ಮಗು ಏಡಿ ತನ್ನ ಮರಿಗೆ ಹೇಳ್ತಂತೆ, ಪುಟ್ಟ ಮುಂದೆ ಮುಂದೆ ನಡಿಬೇಕು, ಅಡ್ಡಡ್ಡ ಯಾಕೆ ಹೋಗ್ತಾ ಇದೀಯಾ ಅಂತ. ಹ್ಮ್. ಆಗ ಆ ಮರಿ ಕೇಳ್ತಂತೆ, ಅಮ್ಮ ನನಗೂ ಮುಂದೆ ಹೋಗಕ್ಕಿಷ್ಟ, ತೋರ್ಸ್ಕೊಡಮ್ಮ ಅಂತ. ಅದು ನಡಿಯಕ್ಕೆ ಹೋಯ್ತಂತೆ. ಏಡಿ ಕೂಡ ಅಡ್ಡಡ್ಡ. Okay. ಅಮ್ಮನ ಕಾಲೇ ಅಡ್ಡ ಆದ್ರೆ ಇನ್ನು ಮಗು ಕಾಲ್ ಮುಂದೆ ಹೆಂಗ್ ಹೋಗುತ್ತೆ ಎಂಥ ಒಳ್ಳೆ ಮಾತು ಹೇಳಿದ್ರಿ. ಅಲ್ವಾ? ಸೊ ತಂದೆ ತಾಯಿಗಳು ಏಡಿ ಆಗ್ಬಾರ್ದು. ಹ್ಮ್. ಅವ್ರ ಜೀವನ ಬದಲಾಯಿಸ್ಕೊಂಡು ಮಕ್ಕಳ ಭವಿಷ್ಯವನ್ನ ಕಟ್ಟುವಂತ ತಂದೆ ತಾಯಿಗಳಾಗ್ಬೇಕೆ ಹೊರತಾಗಿ ಹ್ಮ್. ತಮ್ಮ ಶೋಕಿಗೋಸ್ಕರ, ತಮ್ಮ ಮಜಾಕ್ಕೋಸ್ಕರ ಅವರು ಪಾರ್ಟಿ ಮಾಡಿಕೊಂಡು ಮಕ್ಕಳನ್ನೂ ಕರ್ಕೊಂಡು ಹೋಗಿ ಅವ್ರಿಗೆ ತಿನ್ಬಾರ್ದನ್ನ ತಿನ್ನಿಸಿ ಅವರನ್ನ ಹಾಳು ಮಾಡೋದು ಸರಿ ಅಲ್ಲ ಅಂತ ನನ್ಗನ್ಸುತ್ತೆ. ಮ್ಯಾಮ್, ಈಗ ಹೇಗೆ ಅಂತಂದ್ರೆ, ಈಗ ಪೇರೆಂಟಿಂಗ್ ನೀವು ಹೇಳಿದ್ರಿ, ತಪ್ಪಲ್ಲ, ಕೆಲವೊಂದೊಂದ್ ಕಡೆ ಮಿಸ್ಟೇಕ್ಗಳಾಗತ್ತೆ, ಸರಿ ಮಾಡ್ಕೊಳ್ಳೋಂಥ ಅವಕಾಶಗಳಿದೆ, ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ. ನನಗೆ ನನ್ನ ಫ್ರೆಂಡ್ ಒಬ್ರು ಕೇಳ್ತಾ ಇದ್ದಂಥ ಮಾತಿದು ಏನಂತಂದ್ರೆ, ಇಬ್ರು ವರ್ಕಿಂಗ್, ಗಂಡ ಹೆಂಡತಿ ಇಬ್ರು ವರ್ಕ್ ಮಾಡ್ತಾರೆ. ಸೊ ಮಗುಗೆ ಟೈಮ್ ಎಷ್ಟಾಗತ್ತೋ ಅಷ್ಟು ಟೈಮನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಜೊತೆಗೆ ಮಗುಗೆ ಇತ್ತೀಚೆಗೆ ಒಂದು ಪ್ರಾಬ್ಲಮ್ ಶುರು ಆಗಿರುವಂಥದ್ದು ಏನು ಅಂತಂದ್ರೆ, ಮೂಳೆಗಳ ಸವೆತ ಆಗಿರ್ಬೋದು. ಅಂದ್ರೆ ತುಂಬಾ ಚಿಕ್ಕ ಮಗು, ಒಂದು 8 ರಿಂದ 9 ವರ್ಷ ಇರುವಂತಹ ಮಗು. ಆ ಮಗುಗೆ ಇವಾಗ ಮೂಳೆಗಳ ಸವೆತ ಏನಕ್ಕೆ ಅಂತ ಕೇಳಕ್ ಹೋದ್ರೆ, ಇಲ್ಲ ನಾನೆಲ್ಲ ಫುಡ್ ಕೊಡ್ತೀನಿ, ಎಲ್ಲಾ ತರದ ಒಳ್ಳೆ ಫುಡ್ಡೇ ಇದನ್ನ ಮಾಡ್ತೀನಿ, ಆದ್ರೆ ನನಗೆ ಬಿಸ್ಲಿಗೆ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಈ ವಿಟಮಿನ್ ಡಿ ಅನ್ನೋದು ನ್ಯಾಚುರಲ್ ಆಗಿ ಸಿಗುವಂಥದ್ದು, ಅದು ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಬೆಳಗ್ಗೆನೆ ಸ್ಕೂಲ್ ಇರುತ್ತೆ, 7-7:30 ಸ್ಕೂಲ್ ಬಿಟ್ಟು ನಾವು ಆಫೀಸಿಗೆ ಹೋಗ್ಬೇಕು. ಸಂಜೆ ಬರ್ತಾ ಇದ್ದಂಗೆ ನಮಗೆ ಸಮಯ ಸಿಗೋದಿಲ್ಲ ಅಂತ ಟ್ಯೂಷನ್ಸಿಗೆ ಹಾಕಿರ್ತೀವಿ, ಟ್ಯೂಷನ್ಗೆ ಹೊರಟೋಗ್ತಾರೆ ಅಥವಾ ಕ್ಲಾಸಸ್ಗಳಿಗೆ ಹೊರಟೋಗ್ತಾರೆ, ಬಿಸಿಲು ಸಿಗ್ತಾ ಇಲ್ಲ. ಅದ್ರ ಪರ್ಯಾಯವಾಗಿ ನಾವ್ ಏನ್ ಮಾಡ್ಬೇಕು, ಕೆಲವೊಂದು ಮೊಟ್ಟೆಗಳನ್ನ ತಿನ್ಸೋದು ಮಾಡ್ತಾ ಇದೀವಿ, ಆದ್ರೆ ಸಾಕಾಗ್ತಾ ಇಲ್ಲ ಅಂತ ಹೇಳೋಂತ ಮಾತು. ಇಲ್ಲಿ 2 ಮೊಟ್ಟೆದು ಆಮೇಲೆ ತಗೋಣ, ಮೊದಲು ಸೂರ್ಯನ ತಗೋಣ. ಇನ್ನೇನು 25ನೇ ಏನಂತೀರ ನೀವು,
ಆ, ರಥಸಪ್ತಮಿ. ರಥಸಪ್ತಮಿ ಬರ್ತಾ ಇದೆ. ಹ್ಮ್ ಈ ರಥಸಪ್ತಮಿಯನ್ನ ಯಾಕೆ ಅವರು ಹಬ್ಬವಂತ ಆಚರಿಸಿದ್ರು, ಸೂರ್ಯನನ್ನ ದೇವರು ಅಂತ ಯಾಕೆ ಆಚರಿಸಿದ್ರು ಅಂತಂದ್ರೆ ವೈಟಮಿನ್ ಡಿಗೋಸ್ಕರ. ಹ್ಮ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದಾಗ ಒಂದು ಮೂಳೆ ಸವಿಯೋದ್ರ ಅಷ್ಟೇ ಅಲ್ಲ, ಅದರಲ್ಲಿ ಕ್ಯಾಲ್ಶಿಯಮು ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಮೂಳೆಗಳು ಸಾಫ್ಟ್ ಆಗುತ್ತೆ. ಹ್ಮ್ ಅದಕ್ಕೆ ಆಸ್ಟಿಯೋಮಲೇಷಿಯಾ ಅಂತೀವಿ. ಹ್ಮ್ ಇಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರೆ ಆ ಪೊಳ್ಳಾಗಕ್ಕೆ ಆಸ್ಟಿಯೋಪೊರೋಸಿಸ್ ಅಂತೀವಿ. ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಕೂಡ ಜಾಸ್ತಿ ಆಗತ್ತೆ. ಹ್ಮ್ ಯಾಕಂದ್ರೆ ಹೃದಯದ ಸೆಲ್ಸ್ಗಳಿಗೆ ಸ್ನಾಯುಗಳಿಗೆ ಕ್ಯಾಲ್ಶಿಯಂ ಬೇಕು. ಅದು ಕ್ಯಾಲ್ಶಿಯಮು ಮೆಟಬಾಲಿಸಮು ವೈಟಮಿನ್ ಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹ್ಮ್. ಅದು ಇಂಟರ್ ಡಿಪೆಂಡೆಂಟು. ಹಾಗಾಗಿ ಹೃದಯಾಘಾತ ಕೂಡ ಹೆಚ್ಚಾಗತ್ತೆ, ಸ್ಟ್ರೋಕ್ ಜಾಸ್ತಿ ಆಗುತ್ತೆ. ಈ ಎಲ್ಲ ಕಾಯಿಲೆಗಳು ಬರದೆ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ. ಹ್ಮ್ ಆಯ್ತು, ನಿಮಗೆ ಪ್ರತಿದಿನ ಆಗದೆ ಇದ್ರೆ ಶನಿವಾರ ರವಿವಾರ 2 ದಿನ ಇರುತ್ತಲ್ಲ, ಹ್ಮ್ ಮಗುಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ ಮಾಡಿ, ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ಆ ಮಗುಗೆ ವೈಟಮಿನ್ ಡಿ ಬರುತ್ತೆ. 1 ದಿನ ವೈಟಮಿನ್ ಡಿ ಬಂದಿದ್ದು ವಾರಕ್ಕೆಲ್ಲ ಅಲ್ಲ, ಇಡೀ ತಿಂಗಳಿಗಾಗತ್ತೆ. ಹ್ಮ್ ಹ್ಮ್ ಅಷ್ಟು ಮಾಡಕ್ಕೆ ಏನ್ ಕಷ್ಟ ನಿಮಗೆ? ಆ ಸಮಯ ಯಾವ್ದು ಮ್ಯಾಮ್? ಅಂದ್ರೆ ಬೆಳಗಿನ ಜಾವ ಸಮಯ ಹೇಳ್ತಾರೆ ಕೆಲವರು. ಹೂ ಬಿಸಿಲು. ಹ್ಮ್ ಹೂ ಬಿಸಿಲು ಅಂದ್ರೆ ಸೂರ್ಯ ಆಗ್ತಾನೆ ಹುಟ್ಟಿದಾನೆ, ಮೇಲೆ ಹೋಗೋದಿಲ್ಲ. ಹ್ಮ್ ಆ ಹೂ ಬಿಸಿಲಿನಲ್ಲಿ ನಾವು ಮಾಡಿದ್ದೆ ಆದ್ರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಮೇಲೆ ಬಂದ ಮೇಲೆ ಸ್ಕಿನ್ ಟ್ಯಾನ್ ಆಗುತ್ತೆ, ಆಮೇಲೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಹ್ಮ್ ಈಗ ವಿದೇಶಿಗಳು ಬೀಚಲ್ಲಿ ಹೌದು. ಮಲಗಿರ್ತಾರಲ್ಲ, ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಹ್ಮ್ ಆದ್ರೆ ನಮ್ಮ ದೇಶದಲ್ಲಿ ಏನು, ಸೂರ್ಯ ನಮಸ್ಕಾರ ಮಾಡದೆ ಬೆಳಗ್ಗೆ ನಿಜ. 108 ಸೂರ್ಯ ನಮಸ್ಕಾರ ಮಾಡಿದ್ರೆ 108 ಆಂಬ್ಯುಲೆನ್ಸ್ಗೆ ನೀವು ಫೋನ್ ಮಾಡೋದೇ ಬೇಡ. ಯಾಕಂದ್ರೆ ಇಡೀ ಬದುಕಿಗೆ ಬೇಕಾಗಿರುವಂತ ಸಮಗ್ರವಾದಂತ ಆರೋಗ್ಯ ಆ 12 ಆಸನಗಳಲ್ಲಿ. ಸೂರ್ಯ ನಮಸ್ಕಾರದಲ್ಲಿರೋ 12 ಆಸನ ನಿಮ್ಮ ಆರೋಗ್ಯಕ್ಕೆ ಎಲ್ಲವನ್ನೂ ಕೊಡುತ್ತೆ. ಹ್ಮ್ ಅಂದ್ರೆ ತಲೆಯಿಂದ ಕಾಲುವರೆಗೂ 256 ಜಾಯಿಂಟು ಲಿಗಮೆಂಟ್ಗಳಿಗೆ ಪೂರ್ತಿ ಎಕ್ಸಸೈಸ್ ಆಗೋದ್ರಿಂದ ಪರಿಪೂರ್ಣವಾದಂಥ ಎಕ್ಸಸೈಸ್. ಹ್ಮ್ ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲವನ್ನೂ ಕೂಡ ಅಳವಡಿಸಿದ್ದಾರೆ. ಈ ರಥಸಪ್ತಮಿ ಬಂದಿರೋದೇ ಅದು. ಹ್ಮ್ ಎಲ್ರು ಏನು 7 ಕುದುರೆ ಮೇಲೆ ಬರ್ತಾನೆ ಅದೆಂತದಂತ ನಗಾಡ್ಬೋದು. 7 ಕುದುರೆ ಅಲ್ಲ, ಆ ಸೂರ್ಯ ಕಿರಣದಿಂದ ಬರುವಂತ 7 ಬಣ್ಣಗಳಿದೆ ಅಲ್ಲ, ಹ್ಮ್ ಅದು ಕುದುರೆ ರೂಪದಲ್ಲಿ ಅವ್ರು ಹೇಳಿದ್ರು. ಹ್ಮ್. ಅದು ಸಾಂಕೇತಿಕವಾಗಿ ಕುದುರೆ ಅಂತ ಹೇಳಿರೋದು. 7 ಬಣ್ಣಗಳು. ಈ ರಥಸಪ್ತಮಿ ಸೂರ್ಯನ ಜಯಂತಿ ಕೂಡ 7ನೇ ದಿನನೇ ಬಂದಿರೋದು ಮಾಘ ಮಾಸದಲ್ಲಿ. ಹಾಗಾಗಿ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿದೆ. ನಮ್ಮ ಯುವಕ ಯುವತಿಯರು ಅರ್ಥ ಮಾಡಿಕೊಂಡು ಆ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಈ ಉತ್ತಮವಾದಂಥ ಸದ್ಗುಣಗಳನ್ನ, ಸದ್ಭಾವನೆಗಳನ್ನ, ಸದ್ವಿಚಾರಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಹಾಗಾಗಿ ಇವತ್ತು ನನ್ನ ಇಂಟರ್ವ್ಯೂ ಮಾಡಿ ನೀವು ಇಷ್ಟು ಜನರಿಗೆ, ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಂದ್ರೆ ಅದು ಕೂಡ ಒಂದು ಸತ್ಕರ್ಮ ಅಂತ ನಾವು ಹೇಳ್ಬೋದು. ಮ್ಯಾಮ್, ನೀವು ಹೇಳಿದ್ರಿ, ಒಂದೊಳ್ಳೆ ಮಾತು ಹೇಳಿದ್ರಿ, ಯುವ ಜನತೆ ಕಲಿಬೇಕು ಅಂತ ಹೇಳಿ. ಆದ್ರೆ ಇತ್ತೀಚಿನ ಯುವ ಜನತೆ ನೀವು ಗಮನಿಸಿರ್ತೀರಾ ಅನ್ಸುತ್ತೆ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇರುವಂತದ್ದು ಜಾಸ್ತಿ. ಸೊ ಬಹುಶಃ ಏನಂದ್ರೆ ತಂದೆ ತಾಯಿ ಒಂದ್ ಕಡೆ ಇರ್ತಾರೆ, ಕಲಿಯೋದಕ್ಕೆ ಮಕ್ಕಳು ಒಂದ್ ಕಡೆ ಇರ್ತಾರೆ. ಕೆಲವರು ಹೊರ ರಾಜ್ಯಗಳಿಂದ ಇಲ್ಲಿ ಬಂದು ಇರ್ತಾ ಇರುವಂತದ್ದು. ಹೇಗೆ ಇವರನ್ನ ಅಂದ್ರೆ ಒಂದು ದಾರಿ ಬರಬೇಕು, ಅಥವಾ ಮಕ್ಕಳಲ್ಲಿ ಈ ತರಹದ ಒಂದು ಮನೋಭಾವನೆ ಹುಟ್ಕೊಳ್ಬೇಕು ಅನ್ನುವಂಥದ್ದಾದ್ರೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ? ನೀವು ಕೇಳ್ತಾ ಇರೋದು ಈ ಜಂಜಿಗಳ ಒಂದು ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನು ಅಂತ. ಈ ಜಂಜಿಗಳಿಗೆ ಏನು ಅಂತಂದ್ರೆ, ಅವರು ಮಕ್ಕಳಾಗಿಲ್ಲ. ಮಕ್ಕಳಿದ್ದಾಗ ಏನಾಗತ್ತೆ, ಬೈದು ಇದ್ ಮಾಡಿ ಏನೋ ಒಂದು ಬುದ್ಧಿ ಹೇಳಿದ್ರೆ ಆಗತ್ತೆ. ಈಗ ನಾವು ಬೆಳೆದಿದ್ದೀವಿ ಅಂತ ಅನ್ಸತ್ತೆ. ಈ ಕಡೆಗೆ ಅವರು ಯುವಕರಾಗ್ಬಿಟ್ಟು ಯೋಚನೆನೂ ಸರಿ ಇಲ್ಲ. ಹಾಗಾಗಿ ಅವರು ಎಡೆಬಿಡಂಗಿಗಳ್ತಾರ. ಹದಿಹರೆಯದ ವಯಸ್ಸು ಹುಚ್ಚು ಕೋಡಿ ವಯಸ್ಸು ಅನ್ನೋ ಹಾಗೆ ಅವ್ರಿಗೆ ಏನು ಇಲ್ಲ. ಪಾಶ್ಚಾತ್ಯರನ್ನ ನೋಡ್ಕೊಂಡು ಒಂದು ಹರ್ಕಲ್ ಜೀನ್ಸ್ ಹಾಕೊಂಡು, ಇದು ಕೂಲ್ ಬಿಟ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ವೈನ್ ಗ್ಲಾಸ್ ಹಿಡ್ಕೊಂಡು, ಮಜಾ ಮಾಡಿಕೊಂಡು ಕುಣಿದ್ರೆ ಅದು ಜೀವನ ಅಂತ ತಿಳ್ಕೊಳ್ತಾ ಇದ್ದಾರೆ. ಅದು ಅಲ್ಲ, ಅದು ಅಲ್ಲ. ನೋಡಿ, ನಾವು ಯುಗಾದಿ ದಿನ ಬೇವು ಬೆಲ್ಲ ತಿಂದು ಎಲ್ರಿಗೂ ಹಂಚಿ ಬದುಕಿನಲ್ಲಿ ಸುಖ ಕಷ್ಟ ನಷ್ಟ ಬಂದರೂ ನಾವು ಸಮತೋಲವಾಗಿ ತಗೋಣ ಅನ್ನೋದು ಒಂದು ಕಡೆಗೆ. ಆದರೆ ಇವರು ನ್ಯೂ ಇಯರ್ ಅಂತ ಹೋಗ್ಬಿಟ್ಟು ಅಲ್ಲಿ ಕುಡಿದು ಬಿದ್ದು ಹೇಳ್ತಾ ಇದ್ದಾರೆ. ಅಂದರೆ ಹ್ಯಾಂಗ್ ಓವರ್ ಆಗುತ್ತೆ. ಇದು ಪಾಶ್ಚಾತ್ಯರ ಅಂಧ ಅನುಕರಣೆ. ನಿಜ. ಕುಡುತ್ತಾ
ಅತ್ಯಂತ ಕೆಟ್ಟದ್ದು ಅಂತ. ಇದು ಇವತ್ತು ಹೇಳಿದ್ದಲ್ಲ, ಋಗ್ವೇದದಿಂದ ಬಂದಿದೆ. ಪಂಚಮಹಾಪಾತಕದಲ್ಲಿ ಕುಡಿತ ಒಂದು ಪ್ರಮುಖವಾದಂಥ ಮಹಾಪಾಪ. ಆ ಕುಡಿತಕ್ಕೆ ಏನಾಗುತ್ತೆ, ಪ್ರತಿ ಸಲ ಕುಡಿದಾಗ 8ರಿಂದ 10,000 ಬ್ರೈನ್ ಸೆಲ್ಸ್ ಸಾಯುತ್ತೆ, ಕಣ್ಣು ಕೆಂಪಗಾಗತ್ತೆ, ರಪ್ಚರ್ ಆಗಿರುತ್ತೆ. ಅದು ಅಲ್ಲದೆ ಲಿವರ್ ಡ್ಯಾಮೇಜ್ ಆಗುತ್ತೆ, ಹೊಟ್ಟೆ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಆಗುತ್ತೆ, ಕೆಲವ್ರು ಬಿದ್ದವರು ಹೇಳೋದೇ ಇಲ್ಲ. ಸೊ ಇದು ಈ ಕುಡಿತವನ್ನ ಇದು ಏನು ಅಂತಂದ್ರೆ ಎಲ್ಲ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಾಲಕ್ಕೆ ಕುಡುಕರು ಊರಿಂದ ಹೊರಗಡೆ ಹೋಗಿ ಕುಡಿತಾ ಇದ್ರು, ಈಗ ಮನೆಯಲ್ಲಿ ಕುಡಿಯಕ್ಕೆ ಶುರು ಮಾಡಿದ್ದಾರೆ. ಈಗ ಗಲ್ಲಿಗೊಂದು ಗಲ್ಲಿಗೊಂದೇ ಅಂದ್ರೆ ಸರ್ಕಾರನೂ ಅದಕ್ಕೆ ಕಾರಣ, ಅದ್ರ ಜೊತೆಗೆ ಸಮಾಜ ಕೂಡ ಅದ. ಸರ್ಕಾರಕ್ಕೆ ದುಡ್ಡು ಬರ್ತಾ ಇರೋದೇ ಅಬಕಾರಿ ಇಲಾಖೆ. ಬರೀ ಅದು ಒಂದೇ ಅಲ್ಲ, ಅವರಿಗೆ ಡ್ರಗ್ಸೋದಲ್ಲೂ ಕೂಡ ಈಗ ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಅಂತ ಎಲ್ಲ ಗೊತ್ತು. ಈಗ ಅಲ್ಲಿ ಹಾಸನ್ ಸುತ್ತಮುತ್ತಲು ಯುವಕರು ಸತ್ತಾಗ ಅಷ್ಟೆಲ್ಲ ಡಿಸ್ಕಷನ್ ಮಾಡಿದ್ರು. ಯಾವಾಗ ಮಹಾರಾಷ್ಟ್ರದಿಂದ ಆಂಧ್ರ ಪ್ರದೇಶದಿಂದ ಬಂದು 2 ಫ್ಯಾಕ್ಟ್ರಿಗಳನ್ನ ಅವರು ಸೀಲ್ ಮಾಡಿದ್ರಲ್ಲ, ಸಾವು ನಿಂತು ಹೋಯ್ತು. ಅಂದ್ರೆ ಡ್ರಗ್ಸು ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಡ್ರಗ್ಸು ಸ್ಮೋಕಿಂಗು ಎಲ್ಲ ಅವ್ರಿಗೆ ಸಿಗ್ತಾ ಇರೋದ್ರಿಂದ, ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ಸಿಗ್ತಾ ಇರೋದ್ರಿಂದ ಅದು ಹಾಳಾಗ್ತಾ ಇದ್ದಾರೆ ಮಕ್ಕಳು. ಸೊ ಮಕ್ಕಳು ಹಾಳಾಗಕ್ಕೆ ಬರೀ ತಂದೆ ತಾಯಿಗಳ ಕಾರಣ ಅಲ್ಲ, ಸಮಾಜ ಸರ್ಕಾರ ಕೂಡ ಕಾರಣ ಆಗತ್ತೆ.